ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತು ಒಂದೇ ವಿಡಿಯೋಲಿ 5 ಥರ ಬೇಬಿ ಕುಚ್ ಡಿಸೈನ್ನ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಇಲ್ಲಿಗೆ ನಾನು ಫಸ್ಟು ಸ್ಟೆಪ್ನ ಮಾಡೋಣ. ಫಸ್ಟ್ ಸ್ಟೆಪ್ಪಿಗೆ ನಾನು ಇಲ್ಲಿ 127 ದಾರಾನ ತೊಗೊಂಡು ಇಲ್ಲಿ ತುದಿಲಿ ಗಮ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 120 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ಸ್ ಇದು. ಈಗ ಫಸ್ಟು ನಾವು ಕ್ರೋಶ ಯೂಸ್ ಮಾಡೋರಿದ್ರೆ ಕ್ರೋಶ, ಇಲ್ಲಾಂದರೆ ನಿಮ್ಮ ಹತ್ರ ಬಿಗ್ ಸೂಜಿ ಇದ್ದರೆ ಬಿಗ್ ಸೂಜಿನೂ ಯೂಸ್ ಮಾಡ್ಬೋದು. ಇಲ್ಲಿ ಕ್ರೋಶನ ಹಾಕಿ ಈ ಥರ ಹೋಲ್ ಮಾಡ್ಕೊಳ್ಳಿ. ಹೋಲ್ ಒಳಗಡೆ ಈಗ ಆ 127 ಸಿಲ್ಕ್ ಥ್ರೆಡ್ನ ನಾನು ರೆಡಿ ಮಾಡ್ಕೊಂಡಿದ್ನಲ್ವ, ಅದನ್ನು ಹಾಕಿ ಪಾಸ್ ಮಾಡಿ. ಈ ಥರ ಪಾಸ್ ಮಾಡಿಕೊಂಡು ಎಷ್ಟು ಲೆಂತಿ ಬೇಕು ಅಂತ ನೋಡಿಕೊಂಡು ನಮಗೆ ಸಿಲ್ಕ್ ಥ್ರೆಡ್ನ ಸ್ಟ್ರೈಟಾಗಿ ಮಾಡಿಕೊಂಡು, ಈಗ ನೀಡಲ್ ಒಳಗಡೆ ನಾನು ಜರಿ ಥ್ರೆಡ್ನ ಆಲ್ರೆಡಿ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಅದನ್ನು ನೀಡಲ್ನ ಹಾಕಿ ಫ್ರಂಟ್ ಸೈಡಿಂದನೇ ನಾನು ನೀಡಲ್ನ ಹಾಕ್ತಾಯಿದ್ದೀನಿ. ನೀಡಲ್ನ ಹಾಕಿ ಈ ಥರ ಜರಿ ಥ್ರೆಡ್ನ ಎಳ್ಕೋಬೇಕು. ಎಳ್ಕೊಂಡು ಅದನ್ನು ಈ ಥರ ಇಟ್ಕೊಂಡು ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ನೀಡಲ್ನ ಹಾಕಿ ದಾರಾನ ಎಳ್ಕೋಬೇಕು. ಈ ಥರ ಎಳ್ಕೋಬೇಕಾದ್ರೆ ನಾಟಾಗೋ ರೀತಿಯಲ್ಲಿ ನಾವು ಎಳ್ಕೋಬೇಕಾಗುತ್ತೆ. ಮತ್ತೆ ಒಂದು ಸಲ ಅದೇ ಥರ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ನೀಡಲ್ನ ಹಾಕ್ತಾಯಿದ್ದೀನಿ. ಹಾಕ್ಬೇಕಾದ್ರೆ ನೋಡಿ, ಇಲ್ಲಿ ನಾನು ನಾಟಾಗೋ ರೀತಿಯಲ್ಲಿ ನಾನು ನೀಡಲ್ನ ಹಾಕ್ತಾ ಇರೋದು ತೋರಿಸ್ತೀನಿ ನೋಡಿ. ಇಲ್ಲಿ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಎಳ್ಕೋಬೇಕಾದ್ರೆ ಜರಿ ಥ್ರೆಡ್ ಒಳಗಡೆಯಿಂದ ನಾನು ನೀಡಲ್ನ ಎಳ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಈ ಥರ ಹಾಕ್ಕೊಳ್ಳೋಕ್ಕಾಗೋದಿಲ್ಲ, ಹೂ ಕಟ್ಟೋ ರೀತಿ ಈಸಿ ಆಗುತ್ತೆ ಅಂದರೆ ಹೂ ಕಟ್ಟೋ ರೀತಿಯಲ್ಲೂ ನಾವು ಮಾಡ್ಕೋಬೋದು. ಫ್ರೆಂಡ್ಸ್, ನಿಮಗೆ ಯಾವ್ದು ಈಸಿ ಆಗುತ್ತೆ ಅದನ್ನ ಆ ರೀತಿ ಮಾಡ್ಕೋಬೋದು. ಒಂದು 3 or 4 ಟೈಮ್ಸ್ ಎಳ್ಕೊಂಡು ಈಗ ನೀಡಲ್ನ ಮೇಲ್ಗಡೆ ಸೈಡಿಂದ ನೀಡಲ್ನ ಹಾಕಿ ಕೆಳಗಡೆ ಪಾಸ್ ಮಾಡ್ಕೋಬೇಕು. ಜರಿ ಥ್ರೆಡ್ ಮೇಲ್ಗಡೆಯಿಂದ ನೀಡಲ್ನ ಪಾಸ್ ಮಾಡಬೇಕು. ಪಾಸ್ ಮಾಡಿ ಕೆಳಗಡೆ ಎಳ್ಕೊಂಡ್ರೆ ಸೊ ಇದು ಸ್ಟಿಫಾಗಿರುತ್ತೆ, ಜರಿ ಥ್ರೆಡ್ ಬಿಚ್ಚೋಗೋದಿಲ್ಲ. ಸೊ ಹಾಗಾಗಿ ಈ ಥರ ನಾಟ್ ಮಾಡ್ಕೊಳ್ಳೋದು. ನಾಟ್ ಆದಮೇಲೆ ಸ್ಟ್ರೈಟಾಗಿ ನೋಡಿಕೊಂಡು ಸಿಲ್ಕ್ ಥ್ರೆಡ್ ಎಷ್ಟು ಲೆಂತಿ ಬೇಕೋ ಅಷ್ಟು ಲೆಂತಿಯಲ್ಲಿ ನಾವು ಕುಚ್ಚನ್ನ ಟ್ರಿಮ್ ಮಾಡ್ಕೋಬೇಕು. ಈ ಥರ ಸೊ ಪುಟಾಣಿ ಕುಚ್ಚಿದ್ರೆ ತುಂಬಾ ಚೆನ್ನಾಗಿರುತ್ತಿದ್ದು. ಮತ್ತೆ ಒಂದು ಕುಚ್ಚನ್ನ ಮಾಡಿರ್ತೀನಿ. 2 ಬೇಬಿ ಕುಚ್ಚನ್ನ ನಾನು ಮಾಡಿದ್ದೀನಿ. ಈಗ ಸೇಮ್ ನಾನೀಗ ಸಿಲ್ಕ್ ಥ್ರೆಡ್ಡಲ್ಲಿ ಗ್ಲೂ ಹಾಕಿ ಮಾಡಿದ್ದೆ. ಈಗ ಸಿಲ್ಕ್ ಥ್ರೆಡ್ಡನ್ನು ನಾನು ನೀಡಲಲ್ಲಿ ಹೇಗೆ ಹಾಕ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ನಾನಿಲ್ಲಿ ನೀಡಲ್ ಒಳಗಡೆ 67 ದಾರಾನ ತೊಗೊಂಡಿದ್ದೀನಿ. ಅಂದರೆ 67 ದಾರ ಟು ಫೋಲ್ಡ್ ಆಯಿತು ಅಂದರೆ 127 ಆಗುತ್ತೆ. ಸೊ ಹಾಗಾಗಿ 67 ದಾರಾನ ತೊಗೊಳ್ತಾ ಇದ್ದೀನಿ. ಇಲ್ಲಿ ನೀವು ಬೇಕು ಅಂದರೆ ಇನ್ನೂ ಸ್ವಲ್ಪ ಕುಚ್ಚು ದಪ್ಪ ಬೇಕು ಅಂದರೆ ಇನ್ನೊಂದು 10 ಜಾಸ್ತಿನೂ ತೊಗೋಬೋದು. ಫ್ರೆಂಡ್ಸ್, ಇನ್ನೂ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ನೋಡಿ, ಇಲ್ಲಿ ಕಣ್ಣು ಅಳತೆಯಲ್ಲಿ ಇಲ್ಲಿ ಎಷ್ಟು ಅಳತೆ ತೊಗೊಂಡಿದ್ದೀನೋ ಅಷ್ಟೇ ಅಳತೆ ಅಥವಾ 1 ಫಿಂಗರ್ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಕೊಂಡ್ರೆ ಸಾಕು. ಇಲ್ಲಿ ಕೆಳಗಡೆಯಿಂದ ನೀಡಲ್ನ ಪಾಸ್ ಮಾಡಿ ಈ ಥರ ದಾರನ ಎಳ್ಕೋಬೇಕು. ದಾರನ ಎಳ್ಕೊಂಡು ನಮ್ಗೆ ಎಷ್ಟು ಲೆಂತಿ ಬೇಕು ಅನಿಸುತ್ತೆ ಅಷ್ಟು ಲೆಂತಿಯಲ್ಲಿ ದಾರನ ತುದಿವರೆಗೂ ಎಳ್ಕೊಂಡು ಈಗ ನೀಡಲ್ ಒಳಗಡೆ ನಾನು ಎಮ್ಮಿಂಗ್ ನೀಡಲ್ ಒಳಗಡೆ ಜರಿ ಥ್ರೆಡ್ನ ಪೋಣಿಸ್ಕೊಂಡಿದ್ದೆ, ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಎಮ್ಮಿಂಗ್ ನೀಡಲ್ನ ಹಾಕಿ ಈ ಥರ ದಾರನ ಎಳ್ಕೋಬೇಕು. ಎಳ್ಕೊಂಡು ಲೆಫ್ಟ್ ಸೈಡಿಂದ ಜರಿ ಥ್ರೆಡ್ನ ನೀಡಲ್ನ ಹಾಕಿ ರೈಟ್ ಸೈಡಿಗೆ ಎಳ್ಕೋಬೇಕು. ಎಳ್ಕೋಬೇಕಾದ್ರೆ ನಾಟಾಗೋ ರೀತಿಯಲ್ಲಿ ಎಳ್ಕೋಬೇಕು. ಎಳ್ಕೊಂಡು ಮತ್ತೆ ನೋಡಿ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಎಳ್ಕೊಳ್ತಾ ಇದ್ದೀನಿ. ಎಳ್ಕೋಬೇಕಾದ್ರೆ ನಾಟಾಗೋ ರೀತಿಯಲ್ಲಿ ನೋಡಿಕೊಂಡು ಎಳ್ಕೋಬೇಕು. ನಾನಿಲ್ಲಿ 2 ಟೈಮ್ಸು ಮಾಡ್ಕೊಂಡಿದ್ದೀನಿ. ಈಗ 3ನೇ ಸಲ ಮಾಡ್ತಾ ಇರೋದು. 3 or 4 ಟೈಮ್ಸ್ ಮಾಡಿಕೊಂಡು ಸೂಜಿ ಮೇಲ್ಗಡೆಯಿಂದ ಅಂದರೆ ಜರಿ ಥ್ರೆಡ್ ಮೇಲ್ಗಡೆಯಿಂದ ನೀಡಲ್ನ ಪಾಸ್ ಮಾಡಿ ಕೆಳಗಡೆ ಎಳ್ಕೊಂಡ್ರೆ ಸಾಕು. ಇದು ಸ್ಟಿಫಾಗಿರುತ್ತೆ, ಬಿಚ್ಕೊಳ್ಳೋದಿಲ್ಲ. ನಿಮ್ಗೆ ಎಷ್ಟು ಲೆಂತಿ ಬೇಕು ಅಂತ ನೋಡಿಕೊಂಡು ಅಷ್ಟು ಲೆಂತಿಯಲ್ಲಿ ದಾರನ ಟ್ರಿಮ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ದಾರನ ಟ್ರಿಮ್ ಮಾಡ್ಕೊಂಡಿದ್ದೀನಿ. ಮತ್ತೆ ಅದೇ ಥರ ಇನ್ನೊಂದು ಕುಚ್ಚನ್ನ ಕಟ್ಕೊತೀನಿ. ಪುಟಾಣಿ ಕುಚ್ಚಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೋಡಿ ಎಷ್ಟು ಬೇಗ ಆಗೋಗುತ್ತೆ, ತುಂಬಾ ಬೇಗ ಆಗೋಗುತ್ತೆ. 1.5 ಗಂಟೆ ಇದ್ದರೆ ಸಾಕು, ಫುಲ್ ಸ್ಯಾರಿ ಹಾಕ್ಕೋಬೋದು. ಬಿಗಿನರ್ಸು ಸಹ ಆರಾಮಾಗಿ ಟ್ರೈ ಮಾಡ್ಬೋದು, ಜಾಸ್ತಿ ಏನೂ ಕಷ್ಟ ಇಲ್ಲ. ಫ್ರೆಂಡ್ಸ್, ಒಂದ್ಸಲಿ ಟ್ರೈ ಮಾಡಿ. ಈಗ ನಾನು ಇನ್ನೊಂದು ರೀತಿ ಬೇಬಿ ಕುಚ್ಚನ್ನ ತೋರಿಸ್ತೀನಿ. ಅದಕ್ಕೆ ನಾನಿಲ್ಲಿ 137 ದಾರಾನ ಮಾತ್ರ ತೊಗೊಂಡಿದ್ದೀನಿ. ಒಂದು ಸೈಡು 37 ತೊಗೊಂಡಿದ್ದೀನಿ. ಇನ್ನೊಂದು ನೀಡಲ್ ಒಳಗಡೆ ಇನ್ನೂ 30 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ನ ತೊಗೊಂಡಿದ್ದೀನಿ. ಅಂದರೆ 2 ಕಲರ್ ಥ್ರೆಡ್ನ ನಾನಿಲ್ಲಿ ಯೂಸ್ ಮಾಡಿಕೊಂಡು ಬೇಬಿ ಕುಚ್ಚನ್ನ ಕಟ್ತಾ ಇರೋದು. ಸೊ ಒಂದೊಂದು ನೀಡಲ್ ಒಳಗಡೆನೂ ನಾನು 37 ಅಂದರೆ ಒಂದು ಸೈಡು 37 ಹಾಕಿದ್ರೆ 2 ಸೈಡ್ ಆಯಿತು ಅಂದರೆ 60 127 ದಾರಾನ ನಾನು ತೊಗೊಳ್ತಾ ಇದ್ದೀನಿ ಕುಚ್ಚಿಗೆ.
ಸೊ ನಿಮ್ಗೆ ಬೇಕು ಅಂದರೆ ಇನ್ನೊಂದು 5 ಎಳೆ ಜಾಸ್ತಿ ಮಾಡ್ಕೋಬೋದು, ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ತುಂಬಾ ದಪ್ಪ ಆಗುತ್ತೆ. ಸೊ 30 ಎಳೆನೇ ಸಾಕು ಫ್ರೆಂಡ್ಸ್. ಈಗ ನೀಡಲ್ನ ಕೆಳಗಡೆ ಸೈಡಿಂದ ನೀಡಲ್ನ ಹಾಕಿ ಈ ಥರ ಎಳ್ಕೋಬೇಕು. ಎಳ್ಕೊಂಡು ಎಷ್ಟು ಲೆಂತಿ ಬೇಕು ಅಂತ ನೋಡಿಕೊಂಡು ಸ್ಟ್ರೈಟಾಗಿ ಮಾಡ್ಕೊಳ್ಳಿ. ಈಗ ಒಂದು ನೀಡಲ್ನ ಪಾಸ್ ಮಾಡಿದ್ದೀವಿ, ಅದ್ರ ಪಕ್ಕದಲ್ಲೇ ಇನ್ನೊಂದು ಕಲರ್ ನೀಡಲ್ನೂ ಪಾಸ್ ಮಾಡ್ಕೋಬೇಕು. ಪಕ್ಕದಲ್ಲೇ ಮಾಡ್ಕೋಬೇಕು, ಜಾಸ್ತಿ ಗ್ಯಾಪ್ನ ಕೊಟ್ಕೋಬಾರ್ದು. ಪಕ್ಕದಲ್ಲೇ ಮಾಡಿಕೊಂಡು ನೀಡಲ್ನ ಹಾಕಿ ಆ ಜರಿ ಥ್ರೆಡ್ನು ಆ ಸಿಲ್ಕ್ ಥ್ರೆಡ್ನು ಎಳ್ಕೊಳ್ಳಿ. ಸೊ 2 ಕಲರ್ನು ಒಟ್ಟೆ ಟೈಮ್ ಎಳ್ಕೊಳ್ಳಿ. ಎರಡು ಸಿಲ್ಕ್ ಥ್ರೆಡ್ನ ಎಳ್ಕೊಂಡು ಸ್ಟ್ರೈಟ್ ಮಾಡ್ಕೊಳ್ಳಿ. ಈಗ ಎಮ್ಮಿಂಗ್ ನೀಡಲ್ನ ಪಾಸ್ ಮಾಡಿ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಎಳ್ಕೊಳ್ತಾ ಇದ್ದೀನಿ. ಎಳ್ಕೊಂಡು ಒಂದು ಸಿಂಗಲ್ ನಾಟ್ ಮಾಡ್ಕೋಬೇಕು ಈ ಥರ. ಮತ್ತೆ ಒಂದ್ಸಲಿ 3 or 4 ಟೈಮ್ಸು ಇದೇ ರೀತಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನಿಮ್ಗೆ ಈ ಥರ ಮಾಡ್ಕೊಳಕ್ಕಾಗೋದಿಲ್ಲ ಅಂದರೆ ಹೂ ಕಟ್ಟೋ ರೀತಿಯಲ್ಲೂ ಮಾಡ್ಕೋಬೋದು. ನನಗೆ ಇದೇ ಕಂಫರ್ಟಬಲ್, ಸೊ ಹಾಗಾಗಿ ನಾನು ಇದನ್ನೇ ಮಾಡ್ಕೊಳ್ತೀನಿ. ಸೊ ಎಳ್ಕೊಬೇಕಾದ್ರೆ ಸ್ವಲ್ಪ ಟೈಟಾಗಿ ಎಳ್ಕೊಳ್ಳಿ. ಸೊ ದಾರ ಬಿಚ್ಚೋಗೋದಿಲ್ಲ, ಆಮೇಲೆ ಕುಚ್ಚು ಕಟ್ಟಿರೋದು ಸ್ವಲ್ಪ ಟೈಟಾಗಿ ಕಟ್ಕೊಂಡ್ರೆ ಕೆಳಗಡೆ ಚೆನ್ನಾಗಿ ಹರಡ್ಕೊಳ್ಳುತ್ತೆ. ಹಾಗಾಗಿ ಲೂಸಾಗಿ ಕಟ್ಕೊಂಡ್ರೆ ಚೆನ್ನಾಗಿರಲ್ಲ. ಒಂದು 3 ಟೈಮ್ಸ್ ಎಳ್ಕೊಂಡು ಮೇಲ್ಗಡೆಯಿಂದ ನೀಡಲ್ನ ಪಾಸ್ ಮಾಡಿ ಕೆಳಗಡೆ ಎಳ್ಕೋಬೇಕು. ಸೊ ಆವಾಗ ಕುಚ್ಚು ಬಿಚ್ಚೋಗೋದಿಲ್ಲ, ಅಂದರೆ ಜರಿ ಥ್ರೆಡ್ ಬಿಚ್ಚೋಗೋದಿಲ್ಲ. ನಿಮ್ಗೆ ಎಷ್ಟು ಲೆಂತಿ ಬೇಕು ಅಂತ ನೋಡ್ಕೊಂಡು ಸ್ಟ್ರೈಟ್ ಮಾಡಿಕೊಂಡು ಥ್ರೆಡ್ನ ಅಷ್ಟು ಲೆಂತಿಯಲ್ಲಿ ದಾರನ ಟ್ರಿಮ್ ಮಾಡ್ಕೋಬೇಕು. ಇದೇ ರೀತಿ ಇನ್ನೊಂದು 2 ಕುಚ್ಚನ್ನ ಕಟ್ಕೊಳ್ಳೋಣ. ನೋಡಿ ಇಲ್ಲಿ 2 ಅಷ್ಟೇ, 2 ಡಿಸೈನು ತುಂಬಾ ಕಷ್ಟ ಏನಿಲ್ಲ, ಆರಾಮಾಗಿ ಹಾಕ್ಕೋಬೋದು. ಕಲರ್ ಕಾಂಬಿನೇಷನ್ ಸ್ಯಾರಿಗೆ ಈ ಥರ ಡಿಸೈನ್ ಮಾಡಿಕೊಂಡ್ರೆ ಅಂದರೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಕಲರ್ ಕಾಣಿಸುತ್ತೆ ನೋಡಿ. ನಾನಿನ್ನು 1-2 ಕುಚ್ಚನ್ನ ಕಟ್ಟಿದ್ದೀನಿ, ನಿಮಗೆ ತೋರಿಸ್ಲಿಕ್ಕೆ ಅಲ್ವಾ, ಅದಕ್ಕೆ. ಸೊ ನಾನು ಜಾಸ್ತಿ ಮಾಡ್ಕೊಳ್ತಾ ಇಲ್ಲ. ಈಗ ಇನ್ನೊಂದು 3ನೇ ಡಿಸೈನ್ನ ತೋರಿಸ್ತಾ ಇದ್ದೀನಿ. 3rd ಡಿಸೈನಿಗೆ ನಾನು ಬೇರೆ ಕಲರ್ ಥ್ರೆಡ್ ನೀಡಲ್ ಒಳಗಡೆ ಪಾಸ್ ಮಾಡ್ಕೊಂಡಿದ್ದೀನಿ. ಇದು ಅಷ್ಟೇ, ನಾನು 30 ಎಳೆ ದಾರನ ತೊಗೊಂಡಿದ್ದೀನಿ ಅಷ್ಟೇ. 30 ಎಳೆ ಅಂದರೆ 60 ಎಳೆ ಆಯಿತು. ಸೊ 30 ಎಳೆ ದಾರನ ತೊಗೊಂಡು ಕೆಳಗಡೆಯಿಂದ ನೀಡಲ್ನ ಪಾಸ್ ಮಾಡಿ ಎಷ್ಟು ಲೆಂತಿ ಬೇಕು, ಸ್ವಲ್ಪ ಇದಕ್ಕೆ ಲೆಂತಿ ಜಾಸ್ತಿ ಇಟ್ಕೋಬೇಕು. ಕೆಳಗಡೆ ಸ್ಟೆಪ್ಪಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇಟ್ಕೊಂಡು ಇವಾಗ ಇಲ್ಲಿ ನಾನು 60 ಎಳೆನೇ ಒಂದ್ಸಲಿ ಮಾಡ್ಕೊಳ್ತಾ ಇದ್ದೀನಿ. ಜರಿ ಥ್ರೆಡ್ ಒಳಗಡೆ ಸ್ಟಿಚ್ ಮಾಡ್ಕೋಬೇಕಂದ್ರೆ ಈ ಥರ ನಾಟ್ನ ಹಾಕಿ ಮಾಡ್ಕೊಳ್ಳೋಣ. ಒಂದು 3 ಟೈಮ್ಸ್ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಜರಿ ಥ್ರೆಡ್ನ ಹಾಕಿ ದಾರ ಎಳ್ಕೋಬೇಕಾದ್ರೆ ನಾಟಾಗೋ ರೀತಿಯಲ್ಲಿ ನೋಡಿಕೊಂಡು ಎಳ್ಕೋಬೇಕು. ಎಳ್ಕೊಂಡು ಇವಾಗ ನಾನು 3ನೇ ಸ್ಟೆಪ್ನ ಅಂದರೆ 3ನೇ ಡಿಸೈನ್ನ ಮಾಡ್ತಾ ಇರೋದಿಲ್ಲಿ. ಮತ್ತು ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ದಾರನ ಎಳ್ಕೊಂಡು ಒಂದು ಸಿಂಗಲ್ ನಾಟ್ ಈ ಥರ 3 ಟೈಮ್ಸ್ ಮಾಡಿಕೊಂಡ್ರೆ ಸಾಕು. ಈಗ ಮೇಲ್ಗಡೆಯಿಂದ ನೀಡಲ್ನ ಪಾಸ್ ಮಾಡ್ಕೊಳ್ಳಿ. ಪಾಸ್ ಮಾಡಿಕೊಂಡು ನೀಡಲ್ನ ಜರಿ ಥ್ರೆಡ್ನ ಟ್ರಿಮ್ ಮಾಡ್ಕೊಳ್ಳಿ. ನಿಮ್ಗೆ ಇದು ಸ್ವಲ್ಪ ಲೆಂತಿಯಾಗಿ ಬೇಕು, ಸಿಲ್ಕ್ ಥ್ರೆಡು ಸ್ವಲ್ಪ ಲೆಂತಿ ಕುಚ್ಚಬೇಕು, ಹಾಗಾಗಿ ಸ್ವಲ್ಪ ಉದ್ದು ಕಟ್ ಮಾಡ್ಕೊಳ್ಳಿ ಇದಕ್ಕೆ. ಈಗ ಇದನ್ನು ಇನ್ನೊಂದು ಅಂದರೆ ಡಬಲ್ ಲೇಯರಲ್ಲಿ ನಾನು ಕುಚ್ಚನ್ನ ಕಟ್ತಾ ಇರೋದು. ಸೊ ಹಾಗಾಗಿ 60 ಎಳೆ ಅಷ್ಟೇ ತೊಗೊಂಡಿದ್ದೀನಿ. ಇವಾಗ ಇನ್ನೊಂದು ನೀಡಲ್ ಒಳಗಡೆ ಮತ್ತೆ 30 ಎಳೆ, ಅದು 2 ಫೋಲ್ಡ್ ಆಯಿತು ಅಂದರೆ 60 ಎಳೆ ಆಯಿತು. ಸೊ ಅದನ್ನು ನೀಡಲ್ ಒಳಗಡೆನೇ ಹಾಕ್ಕೊಂಡು ಕುಚ್ಚು ಮೇಲ್ಗಡೆಯಿಂದ ನೋಡಿ, ಇಲ್ಲಿ ಮೇಲ್ಗಡೆಯಿಂದನೇ ಅದೇ ಹೋಲಲ್ಲಿ ಸ್ವಲ್ಪ ಮೇಲ್ಗಡೆಯಿಂದ ನೀಡಲ್ನ ಪಾಸ್ ಮಾಡಿ ಕೆಳಗಡೆ ಎಳ್ಕೋಬೇಕು. ಎಳ್ಕೊಂಡು ಇಲ್ಲಿ ಸೈಡಲ್ಲಿ ಸ್ಟಾರ್ಟಿಂಗಲ್ಲಿ ಅದು ಅಂದರೆ ಬ್ಯಾಕ್ ಸೈಡಲ್ಲಿ ಎಲ್ಲ ಥ್ರೆಡ್ ಈಕ್ವಲ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಈಕ್ವಲ್ ಆಗಿರಲಿಲ್ಲ ಅಂದರೆ ಅದು ಸ್ವಲ್ಪ ದಾರನ ಟ್ರಿಮ್ ಮಾಡ್ಕೋಬೇಕಾಗುತ್ತೆ. ಈಕ್ವಲ್ ಮಾಡಿಕೊಂಡು ಇವಾಗ ಮತ್ತೆ ನಾಟ್ನ ಮಾಡ್ಕೋಬೇಕು. ಜರಿ ಥ್ರೆಡ್ನ ಹಾಕಿ ಕುಚ್ಚನ್ನ ಕಟ್ಕೊಳ್ಳೋಣ. ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ನೀಡಲ್ನ ಪಾಸ್ ಮಾಡಿ ಸಿಂಗಲ್ ನಾಟ್ನ ಮಾಡ್ಕೊಳ್ಳಿ ಈ ಥರ. ಮತ್ತು ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಎಳ್ಕೊಂಡು ಮತ್ತೆ ಒಂದು ಸಿಂಗಲ್ ನಾಟ್ನ ಮಾಡ್ಕೋಬೇಕು. ಸೊ 3 to 4 ಟೈಮ್ಸ್ ಈ ಥರ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್. ಇದು ಡಿಫ್ರೆಂಟಾಗಿದೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈ ಕುಚ್ಚು ಬಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ಫ್ರೆಂಡ್ಸ್. ಇದೂ ಅಷ್ಟೇ ಕಲರ್ ಕಾಂಬಿನೇಷನಲ್ಲಿ ಮಾಡಿಕೊಂಡ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈಗ ಸ್ಟಾರ್ಟಿಂಗಲ್ಲಿ ನಾವು ಬ್ಯಾಕ್ ಸೈಡಲ್ಲಿ ಎಷ್ಟು ಲೆಂತಿ ಬಿಟ್ಟಿದ್ದೀವಿ ಅಂತ ನೋಡಿಕೊಂಡು ಸಿಲ್ಕ್ ಥ್ರೆಡ್ನ ಪಿಂಕ್ ಕಲರಲ್ಲಿ ಬ್ಯಾಕ್ ಸೈಡಲ್ಲಿ ನಾನು ಎಷ್ಟು ಲೆಂತಿ ಬಿಟ್ಟಿದ್ದೀನಿ ಅಂತ ನೋಡಿಕೊಂಡು ಅಷ್ಟೇ ಲೆಂತಲ್ಲಿ ಫ್ರಂಟಲ್ಲೂ ಇದನ್ನು ಕಟ್ ಮಾಡ್ಕೋಬೇಕು.
ನಾನು ಹೇಗೆ ಹಾಕ್ತಿದ್ದೀನಿ ಅದೇ ರೀತಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ಕುಚ್ಚು ನಿಮಗೆ ತಲೆ ಕೆಟ್ಟೋಗುತ್ತೆ. ಸ್ಟಾರ್ಟಿಂಗ್ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಒಂದು 3 to 4 ಟೈಮ್ಸ್ ಈ ಕುಚ್ಚನ್ನ ಕಟ್ಕೊಂಡ್ರೆ ಆಮೇಲೆ ಈಸಿ ಅನಿಸುತ್ತೆ ಫ್ರೆಂಡ್ಸ್ ನಿಮಗೇ. ಬ್ಯಾಕ್ ಸೈಡಲ್ಲೂ ಏನಾದರೂ ಥ್ರೆಡ್ಗಳಿದ್ದರೆ ಎಕ್ಸ್ಟ್ರಾ ಥ್ರೆಡ್ಗಳನ್ನ ಟ್ರಿಮ್ ಮಾಡ್ಕೊಳ್ಳಿ. ಫ್ರಂಟು ಬ್ಯಾಕಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಫ್ರಂಟು ಬ್ಯಾಕಲ್ಲಿ ಏನಾದರೂ ಎಕ್ಸ್ಟ್ರಾ ಥ್ರೆಡ್ ಅಂದರೆ ಚೂರು ಹೆಚ್ಚು ಕಡಿಮೆ ಆಗಿರುತ್ತಲ್ಲ, ಅದನ್ನು ಟ್ರಿಮ್ ಮಾಡ್ಕೋಬೇಕು ಈ ಥರ. ನಾನು ಇವಾಗ ಹೇಗೆ ಹಾಕಿದ್ದೀನಿ ಈ ಮೆಥಡಲ್ಲಿ ಮಾಡಿಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ, ಬೇಗನೆ ಮಾಡ್ಕೋಬೋದು. ಅಂದರೆ ಸ್ಟಾರ್ಟಿಂಗ್ 2 ಸ್ಟೆಪ್ 2 ಕುಚ್ಚು ತೋರಿಸಿದ್ದೀನಲ್ಲ, ಅದಕ್ಕಿಂತ ಇದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಷ್ಟೇ. ನೋಡಿ 2 ಲೇಯರಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಈಗ ಇದೇ ಥರ ಇನ್ನೊಂದು ತೋರಿಸ್ತೀನಿ ನೋಡಿ, ಇನ್ನೊಂದು ಕುಚ್ಚು ಹಾಕಿ ತೋರಿಸ್ತೀನಿ. ಸ್ಟಾರ್ಟಿಂಗಲ್ಲಿ ನಾನು ಗ್ರೀನ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. 1 ಫಿಂಗರ್ ಗ್ಯಾಪ್ ಅಥವಾ ಫಿಂಗರ್ ಗ್ಯಾಪ್ ಕೊಡಬೇಕು. ಇದಕ್ಕೆ ಸ್ವಲ್ಪ ಜಾಸ್ತಿ ಗ್ಯಾಪ್ನ ಕೊಟ್ಕೊಳ್ಳಿ. ಮಾಮೂಲಿ ಬೇಬಿ ಕುಚ್ಚಿಗಿಂತ ಸ್ವಲ್ಪ ಜಾಸ್ತಿ ಗ್ಯಾಪ್ನ ಕೊಟ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಕೆಳಗಡೆಯಿಂದ ನೀಡಲ್ನ ಹಾಕಿ ದಾರಾನ ಎಳ್ಕೊಂಡು ಸ್ಟ್ರೈಟಾಗಿ ಇಟ್ಕೋಬೇಕು. ಎಷ್ಟು ಲೆಂತಿ ಬೇಕು, ಸ್ಟಾರ್ಟಿಂಗಲ್ಲಿ ಎಷ್ಟು ಲೆಂತಿ ಇಟ್ಕೊಂಡಿದ್ದೀವಿ ಅಷ್ಟು ಲೆಂತಿಯಲ್ಲಿ ನಾವು ಕುಚ್ಚನ್ನ ಕಟ್ಕೋಬೇಕು. ಈಗ ಎಮ್ಮಿಂಗ್ ನೀಡಲ್ ಒಳಗಡೆ ಈ ಥರ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂದರೆ ಕುಚ್ಚು ಕಟ್ಟೋ ರೀತಿಯಲ್ಲಾದರೂ ನಾವು ಕಟ್ಕೋಬೋದು. ಈಗ ಸ್ಟಾರ್ಟಿಂಗ್ ಒಂದು ಕುಚ್ಚನ್ನ ಕಟ್ಕೊಳ್ಳೋಣ. ಒಂದು 3 to 4 ಟೈಮ್ಸ್ ನಾವು ಈ ಥರ ಜರಿ ಥ್ರೆಡ್ನ ನೀಡಲ್ನ ಹಾಕಿ ಜರಿ ಥ್ರೆಡ್ನ ಪಾಸ್ ಮಾಡಿಕೊಂಡು 3 or 4 ಟೈಮ್ಸ್ 3 or 4 ರೌಂಡ್ನ ಮಾಡ್ಕೋಬೇಕು. ಮಾಡ್ಕೊಂಡಾದಮೇಲೆ ಮೇಲಿಂದ ನೀಡಲ್ನ ಹಾಕಿ ಕೆಳಗಡೆ ಎಳ್ಕೊಂಡು ನೀಟಾಗಿ ಲೆವೆಲ್ ಒಂದೇ ಈಕ್ವಲಾಗಿ ಬರೋ ರೀತಿಯಲ್ಲಿ, ಅಂದರೆ ಎಷ್ಟು ಲೆಂತಿ ತೊಗೊಂಡಿದ್ದೀವಿ ಅದನ್ನು ದಾರನ ಟ್ರಿಮ್ ಮಾಡ್ಕೋಬೇಕು. ನೋಡಿ ಒಂದೇ ಈಕ್ವಲಲ್ಲಿ ನಾನು ಸ್ಟಾರ್ಟಿಂಗ್ ಕೆಳಗಡೆದು ಸ್ವಲ್ಪ ಉದ್ದ ಇರಲಿ ಅಂತ ಹೇಳಿದ್ದೆ ಅಲ್ವಾ, ಅದು ಸ್ವಲ್ಪ ಉದ್ದ ಬಿಡಬೇಕು. ಈಗ ಮತ್ತೆ ಒಂದು ಕಲರನ್ನು ಬ್ಯಾಕ್ ಸೈಡಿಂದ ಇಲ್ಲಿ ತೋರಿಸ್ತೀನಿ ನೋಡಿ. ಆಗಲೇ ನಾನು ದಾರನ ಟ್ರಿಮ್ ಮಾಡ್ಕೊಂಡಿದ್ದೆ, ಇವಾಗ ಟ್ರಿಮ್ ಮಾಡಿಲ್ಲ, ಇವಾಗ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಈ ಥರ ಸೈಡಲ್ಲಿ ಬ್ಯಾಕ್ ಸೈಡು ನಾವು ಈ ಥರನೇ ಸ್ಟಾರ್ಟಿಂಗಲ್ಲೇ ಟ್ರಿಮ್ ಮಾಡ್ಕೊಂಡ್ಬಿಡ್ಬೇಕು. ಈ ಥರ ಲೆಂತಿ ಒಂದೇ ಈಕ್ವಲಾಗಿ ಥ್ರೆಡ್ಗಳು ಬರೋ ರೀತಿಯಲ್ಲಿ ದಾರನೆಲ್ಲ ಕಟ್ ಮಾಡಿಕೊಂಡು ಇವಾಗ ಎಳ್ಕೋಬೇಕು. ದಾರನ ಎಳ್ಕೊಂಡ್ರೆ ಈಕ್ವಲಾಗೆ ಬರುತ್ತೆ. ಇಲ್ಲ ಅಂದರೆ ಕುಚ್ಚು ಕಟ್ಟಾದಮೇಲೆ ಆ ದಾರ ಟ್ರಿಮ್ ಮಾಡೋಕ್ಕೆ ಹೋಗಿ ಕೆಳಗಡೆ ಇರುತ್ತಲ್ಲ ಗ್ರೀನ್ ದಾರ, ಅದು ಕಟ್ಟಾಗೋಗುತ್ತೆ, ಆಚೆ ಸಿಲ್ಕ್ ಥ್ರೆಡ್ ಕಟ್ಟಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಸೈಡಲ್ಲಿ ಎಕ್ಸ್ಟ್ರಾಸ್ ಏನಾದರೂ ಈ ಥರ ಬಂದಿದ್ದರೆ ಅಲ್ಲೇ ನಾವು ಕಟ್ ಮಾಡ್ಕೊಂಬಿಡಬೇಕು. ಕಟ್ ಮಾಡಿಕೊಂಡು ಅಳತೆನ ನೋಡಿಕೊಂಡು ಕಟ್ ಮಾಡ್ಕೊಂಬಿಡಿ. ಈ ಥರ ಎಕ್ಸ್ಟ್ರಾ ಥ್ರೆಡ್ಗಳು ಏನಿದ್ದಾವೆ ಅದನ್ನು ಟ್ರಿಮ್ ಮಾಡ್ಕೊಂಬಿಡಿ. ಟ್ರಿಮ್ ಆದಮೇಲೆ ಮತ್ತೆ ಲಾಸ್ಟಲ್ಲಿ ನಾವು ಎಷ್ಟು ಲೆಂತಲ್ಲಿ ಬಿಟ್ಟಿದ್ವಿ ಅಲ್ವಾ ಫಸ್ಟ್ನೇದು, ಅಷ್ಟೇ ಲೆಂತಿ ನೋಡಿಕೊಂಡು ಬಿಟ್ಕೋಬೇಕು. ಬಿಟ್ಕೊಂಡು ಇವಾಗ ಜರಿ ಥ್ರೆಡಲ್ಲಿ ಕುಚ್ಚನ್ನ ಕಟ್ಕೊಳ್ಳೋಣ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ವೇಳೆ ನೀವು ಇದನ್ನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಫ್ರೆಂಡ್ಸ್. ನೋಡಿ ತುಂಬಾ ಈಸಿ ಇರುತ್ತೆ, ಜಾಸ್ತಿ ಕಷ್ಟ ಏನು ಅನಿಸಲ್ಲ. ಸ್ಟಾರ್ಟಿಂಗ್ ಒಂದು 3 to 4 ಕುಚ್ಚನ್ನ ಕಟ್ಟೋವರೆಗೂ ಅಷ್ಟೇ ನಮಗಿದು ಕಷ್ಟ ಅನಿಸೋದು. ಕಟ್ಟಾದಮೇಲೆ ಆರಾಮಾಗಿ ನಾವು ಕಟ್ಕೊಂಡು ಹೋಗ್ಬೋದು. ಸ್ಟಾರ್ಟಿಂಗ್ ಕೈ ಕೂರೋವರೆಗೂ ಇದು ನಮಗೆ ಕಷ್ಟ ಅನಿಸುತ್ತಷ್ಟೇ. ಇದು ಬಿಗಿನರ್ಸಿಗೆ ಅಂತ ಮಾಡ್ತಾ ಇರೋ ವೀಡಿಯೋಸು. ಪ್ಲೀಸ್ ನಿಮಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ ಕುಚ್ಚು ಕಟ್ಟೋ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಅವ್ರಿಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋ. ಮತ್ತು ದಾರಾನ ಮೇಲಿಂದ ನೀಡಲ್ನ ಪಾಸ್ ಮಾಡಿ ಕೆಳಗಡೆ ಎಳ್ಕೋಬೇಕು. ಬ್ಯಾಕ್ ಸೈಡಲ್ಲಿ ನಾವು ಎಷ್ಟು ಲೆಂತಿ ಬಿಟ್ಟಿದ್ದೀವಿ ಅಂತ ನೋಡಿಕೊಂಡು ಫ್ರಂಟಲ್ಲಿ ಅದೇ ಲೆಂತಲ್ಲಿ ಇದು ದಾರನ ಟ್ರಿಮ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ಫುಲ್ ಸ್ಯಾರಿಗೆ ಹಾಕ್ಕೊಂಡು ಅಂತೂ ತುಂಬಾ ಚೆನ್ನಾಗಿರುತ್ತಿದ್ದು. ನೆಕ್ಸ್ಟ್ ಇನ್ನೊಂದು ಸ್ಟೆಪ್ನ ಇವಾಗ 3 ರೀತಿ ಮಾಡಿದ್ದೀನಿ. ಇದು 4ನೇ ಡಿಸೈನು. ಇದಕ್ಕೆ ಬಂದು ನಾನು 127 ದಾರನ ತೊಗೊಂಡಿದ್ದೀನಿ. ದಾರನ ತೊಗೊಂಡು ಇಲ್ಲಿ ತುದಿಲಿ ಗ್ಲೂ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಈಗ ನಾನು ನೀಡಲ್ನ ಅಂದರೆ ಕ್ರೋಶನ ಮೇಲ್ಗಡೆಯಿಂದ ಹಾಕಿ ಈ ಥರ ಹೋಲ್ನ ಮಾಡ್ಕೋಬೇಕು. ಹೋಲ್ ಆದಮೇಲೆ ಇದು ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರೋ ಸಿಲ್ಕ್ ಥ್ರೆಡ್ನ ಕೆಳಗಡೆ ಸೈಡಿಂದ ಹಾಕ್ತಾ ಇದ್ದೀನಿ ನೋಡಿ. ಇಲ್ಲಿ ಕೆಳಗಡೆ ಸೈಡಿಂದ ಸಿಲ್ಕ್ ಥ್ರೆಡ್ನ ಹಾಕಿ ಈ ಥರ ಎಳ್ಕೋಬೇಕು. ಎಳ್ಕೊಂಡು ಅದನ್ನು ಎಷ್ಟು ಲೆಂತಿ ಬೇಕು ಅಂತ ನೋಡ್ಕೊಂಡು ಎಳ್ಕೊಳ್ಳೋಣ. ಸ್ಟ್ರೈಟಾಗೆಲ್ಲ ಮಾಡಿಕೊಂಡು ಅದನ್ನ ಮೇಲ್ಗಡೆನೆ ಅದು ಎಳ್ಕೊಂಡಿದ್ವಿ ಅಲ್ಲ ಆ ಥ್ರೆಡ್ನ ಮೇಲ್ಗಡೆ ಈ ಥರ ಬಿಟ್ಕೊಂಡು
ಈಗ ಅದನ್ನು ಮಿಡಲಲ್ಲಿ ಬರೋ ರೀತಿಯಲ್ಲಿ ಅಂದರೆ 2 ಭಾಗ ಮಾಡ್ಕೊಂಡ್ಬಿಡಬೇಕು. ಜರಿ ಥ್ರೆಡ್ ಸಿಲ್ಕ್ ಥ್ರೆಡ್ನ 2 ಭಾಗ ಮಾಡಿಕೊಂಡು ಜಡೆ ಎಣಿತೀವಲ್ಲ ಆ ರೀತಿಯಲ್ಲಿ, ಅಂದರೆ 3 ಭಾಗ ಆಯಿತು. ಇಲ್ಲಿ ಮೇಲ್ಗಡೆದು ಸೇರಿಸಿ 3 ಭಾಗ ಆಯಿತು. ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ತಗೊಳ್ಳಿ ಅರ್ಧ ಭಾಗನ, ರೈಟ್ ಸೈಡಲ್ಲಿ ಅರ್ಧ ಭಾಗ ತೊಗೊಂಡಿದ್ದೀವಿ ಅಲ್ವಾ, ಅದು ಲೆಫ್ಟ್ ಸೈಡಿಗೆ ಎಳ್ಕೊಳ್ಳಿ. ಈ ಥರ ಎಳ್ಕೊಂಡಾಗ ಜಡೆ ರೀತಿಯಲ್ಲಿ ನಾವು ಜಡೆ ಎಣಿತೀವಲ್ವ ಆ ರೀತಿಯಲ್ಲಿ ಎಣ್ಕೋಬೇಕು. ಈ ಥರ ಎಳ್ಕೊಂಡು ಈಗ ನೀಡಲ್ ಒಳಗಡೆ ಜರಿ ಥ್ರೆಡ್ನ ಹಾಕಿಟ್ಕೊಂಡಿದ್ದೀನಿ ಅಲ್ವಾ, ಅದನ್ನು ಹಾಕಬೇಕು. ನೀಡಲ್ ಸ್ಟಾರ್ಟಿಂಗಿಂದ ನೀಡಲ್ನ ಹಾಕಿ ಜರಿ ಥ್ರೆಡ್ನ ಎಳ್ಕೊಂಡು ಲೆಫ್ಟ್ ಸೈಡಿಂದ, ಇದು ಅಷ್ಟೇ ಮಾಮೂಲಿ ಹೂ ಕಟ್ಟೋ ರೀತಿಯಲ್ಲೂ ಕಟ್ಕೋಬೋದು. ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ, ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಎಳ್ಕೊಂಡು ಈ ಥರ ನಾಟನ್ನ ಮಾಡ್ಕೊಳ್ಳಿ. ಇದು ಟೈಟಾಗಿ ಮಾಡ್ಕೋಬೇಕು. ನಾಟನ್ನ ಮಾಡಿಕೊಂಡು ಮತ್ತೆ ಅದೇ ರೀತಿ 3 to 4 ಟೈಮ್ಸ್ ಈ ಹೂ ಕಟ್ಟೋ ರೀತಿಯಲ್ಲೇ ಕುಚ್ಚನ್ನ ಹೇಗೆ ಕಟ್ತೀವಿ ಆ ರೀತಿಯಲ್ಲೇ ಕಟ್ಕೋಬೇಕು. ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ನೀಡಲ್ನ ಹಾಕಿ ಎಳ್ಕೊಬೇಕಾರೆ ನಾಟ್ ಬರೋ ರೀತಿಯಲ್ಲಿ ಎಳ್ಕೊಬೇಕಷ್ಟೆ. ಈಗ ನೀಡಲಿಗೆ ಇಲ್ಲಿ ಸ್ಮಾಲ್ ಸೈಜ್ ಬೀಡ್ಸ್ನ ನಾನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ನೀಡಲ್ ಒಳಗಡೆ ಇನ್ಸರ್ಟ್ ಮಾಡಿ ಈಗ ನೋಡಿ ಜರಿ ಥ್ರೆಡ್ ನಾಟ್ ಮಾಡ್ಕೊಂಡಿದ್ವಿ ಅಲ್ವಾ, ಆ ಕೆಳಗಡೆಯಿಂದ ನಾನು ಒಂದ್ಸಲಿ ನೀಡಲ್ನ ಪಾಸ್ ಮಾಡಿ ಮತ್ತು ಅದನ್ನ ಫ್ರಂಟಲ್ಲಿ ಒಂದ್ಸಲಿ ಪಾಸ್ನ ಮಾಡ್ಕೊಳ್ತೀನಿ. ಫ್ರಂಟಲ್ಲಿ 2 ಟೈಮ್ಸ್ ಪಾಸ್ ಅಂದರೆ ಬ್ಯಾಕ್ ಸೈಡ್ ಒಂದ್ಸಲಿ ಹೋಗ್ತೀನಿ, ಮತ್ತು ಅದನ್ನೇ ಫ್ರಂಟಲ್ಲಿ ತಗೊಂಡು ಇದೇ ಬೀಡ್ ಒಳಗಡೆ ನೀಡಲ್ನ ಪಾಸ್ ಮಾಡಿ ಮೇಲ್ಗಡೆಯಿಂದ ಕೆಳಗಡೆ ಆ ನೀಡಲ್ನ ಪಾಸ್ ಮಾಡ್ತಿದ್ದೀನಿ. ಏನಕ್ಕಂದರೆ ಈ ಬೀಡು ಸ್ಟಿಫಾಗಿ ಕುತ್ಕೊಳ್ಳಿ ಅಂತ. ಇದೇ ರೀತಿ ಮಾಡಬೇಕು ಅಂತ ಏನಿಲ್ಲ, ನಿಮ್ಗೆ ಹೇಗಾಗುತ್ತೆ ಆ ಥರ ಮಾಡ್ಕೊಳ್ಳಿ. ಈಗ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಬಿಟ್ಟು ಮೇಲ್ಗಡೆಯಿಂದ ಜರಿ ಥ್ರೆಡ್ನ ಕೆಳಗಡೆ ಎಳ್ಕೊಳ್ತಾ ಇದ್ದೀನಿ. ಈ ಥರ ಎಳ್ದಾದ್ಮೇಲೆ ನಿಮ್ಗೆ ಎಷ್ಟು ಲೆಂತಿ ಬೇಕೋ ಅಷ್ಟು ಲೆಂತಿಯಲ್ಲಿ ದಾರನ ಟ್ರಿಮ್ ಮಾಡ್ಕೋಬೇಕು ಅಷ್ಟೇ. ಈಗನೂ ಅಷ್ಟೇ 1 ಫಿಂಗರ್ ಗ್ಯಾಪಲ್ಲಿ ನಾನು ಇಲ್ಲಿ ಕ್ರೋಶನ ಹಾಕಿ ಹೋಲ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸ್ವಲ್ಪ ಅಗಲ ಹೋಲ್ ಮಾಡ್ಕೊಳ್ಳಿ. ಕೆಳಗಡೆಯಿಂದ ಹೋಗ್ಬೇಕಲ್ವ, ಸೊ ಹಾಗಾಗಿ ಸ್ವಲ್ಪ ಅಗಲ ಹೋಲ್ ಬೇಕು. ಸೊ ಕೆಳಗಡೆಯಿಂದ ದಾರನ ಎಳ್ಕೊತಾ ಇದ್ದೀನಿ. ಎಷ್ಟು ಲೆಂತಿ ಬೇಕು ಅಂತ ನೋಡಿಕೊಂಡು ಮೇಲ್ಗಡೆ ಥ್ರೆಡ್ನ ಆ ಥರ ಮೇಲ್ಗಡೆನೇ ಇಟ್ಬಿಟ್ಟು ಕೆಳಗಡೆ 2 ಭಾಗನ ಮಾಡ್ಕೋಬೇಕು. 2 ಭಾಗ ಮಾಡಿಕೊಂಡು ಮೇಲ್ಗಡೆ ಥ್ರೆಡ್ನ ಕೆಳಗಡೆ ಇಳಿಸ್ಕೊಂಡು ಜಡೆ ಎಣಿತೀವಲ್ಲ ಆ ರೀತಿಯಲ್ಲಿ ಎಣ್ಕೋಬೇಕು. ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ತಗೊಳ್ಳಿ, ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ತಗೊಳ್ಳಿ. ಥ್ರೆಡ್ನ ತಗೊಂಡು ಈಗ ನೀಡಲ್ನ ಪಾಸ್ ಮಾಡ್ಕೋಬೇಕು. ಜರಿ ಥ್ರೆಡ್ ಹಾಕ್ಕೊಂಡಿರೋ ನೀಡಲ್ನ ಪಾಸ್ ಮಾಡಿ ಈಗ ಇಲ್ಲಿ ಕುಚ್ಚು ಕಟ್ತೀವಲ್ಲ ಆ ರೀತಿಯಲ್ಲಿ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಎಳ್ಕೊಳ್ಳಿ. ಮತ್ತೆ ಒಂದು ನಾಟನ್ನ ಮಾಡ್ಕೊಳ್ಳಿ. ಈ ಥರ ನಾಟನ್ನ ಮಾಡಿಕೊಂಡು ಮತ್ತೆ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಎಳ್ಕೋಬೇಕು. ಎಳ್ಕೋಬೇಕಾದ್ರೆ ನಾಟ್ ಆಗೋ ರೀತಿಯಲ್ಲಿ ನೋಡಿಕೊಂಡು ನಾವು ಜರಿ ಥ್ರೆಡ್ನ ಎಳ್ಕೋಬೇಕು. ಈ ಥರ ಸ್ವಲ್ಪ ಟೈಟಾಗಿ ಎಳ್ಕೊಳ್ಳಿ ಫ್ರೆಂಡ್ಸ್. ತುಂಬ ಟೈಟಾಗಿ ಎಳಿಬೇಡಿ, ಜರಿ ಥ್ರೆಡ್ಡು ಮತ್ತು ಇದು ಎಮ್ಮಿಂಗ್ ನೀಡಲ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಈಗ ಒಂದು ಬೀಡನ್ನ ಪಾಸ್ ಮಾಡ್ಕೊಳ್ಳೋಣ. ನೀಡಲ್ ಒಳಗಡೆ ಒಂದು ಬೀಡನ್ನ ಹಾಕಿ ಇನ್ಸರ್ಟ್ ಮಾಡ್ಕೊಳ್ತಿದ್ದೀನಿ. ಇನ್ಸರ್ಟ್ ಆದಮೇಲೆ ನೋಡಿ ಇಲ್ಲಿ ಜರಿ ಥ್ರೆಡ್ ನಾವು 3 ಸಲ ನಾಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅದ್ರ ಕೆಳಗಡೆ ನೀಡಲ್ನ ಹಾಕಿ ಪಾಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಪಕ್ಕದಲ್ಲೇ ಇನ್ನೊಂದು ಸಲ ಕೆಳಗಡೆ ಹೋಗಿರ್ತೀನಲ್ಲ ಬ್ಯಾಕ್ ಸೈಡ್ ಬರ್ತಾ ಇದ್ದೀನಿ. ನೀಡಲ್ನ ಪಾಸ್ ಮಾಡಿಕೊಂಡು ಬೀಡ್ ಒಳಗಡೆ ನೀಡಲ್ನ ಹಾಕಿ ಎಳ್ಕೋಬೇಕು. ಎಳ್ಕೊಂಡು ಮೇಲ್ಗಡೆಯಿಂದ ಜರಿ ಥ್ರೆಡ್ ಮೇಲ್ಗಡೆ ಇದೆಯಲ್ಲ ಅದ್ರ ಕಡೆಯಿಂದ ನೀಡಲ್ನ ಪಾಸ್ ಮಾಡಿ ಬ್ಯಾಕ್ ಸೈಡಿಗೆ ಬನ್ನಿ. ಈಗ ಬ್ಯಾಕ್ ಸೈಡಲ್ಲಿ ಮೇಲ್ಗಡೆಯಿಂದ ಜರಿ ಥ್ರೆಡ್ ಮೇಲ್ಗಡೆಯಿಂದ ನೀಡಲ್ನ ಹಾಕಿ ಎಳ್ಕೋಬೇಕು. ಈ ಥರ ನಾಟ್ ಆಗುತ್ತೆ. ಸೊ ನಮ್ಗೆ ಎಷ್ಟು ಲೆಂತಿ ಮಾಡ್ಕೊಂಡಿದ್ವೋ ಸ್ಟಾರ್ಟಿಂಗಲ್ಲಿ ಅಷ್ಟೇ ಲೆಂತಿಯಲ್ಲಿ ದಾರನ ಟ್ರಿಮ್ ಮಾಡ್ಕೋಬೇಕು. ಸೊ ಕುಚ್ಚು ರೆಡಿ ಆಗುತ್ತೆ ಫ್ರೆಂಡ್ಸ್. ತುಂಬಾ ಈಸಿ ಇದೆ. ಇದು ಅಷ್ಟೇ ಡಿಫ್ರೆಂಟಾಗಿ ಮಾಮೂಲಿ ಬೇಬಿ ಕುಚ್ಚೆ ಹಾಕೋದ್ಕಿಂತ ಈ ಥರ ಡಿಫ್ರೆಂಟ್ ಲುಕ್ ಕೊಡೋ ಕುಚ್ಚನ್ನ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾನು ಬೇರೆ ಕಲರ್ ಕಾಂಬಿನೇಷನಲ್ಲಿ ಇದ್ದರೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ಲಿಕ್ಕೆ ಈ ಥರ ಮಾಡಿದ್ದೀನಿ. ಈಗ ನಾನು ಇನ್ನೊಂದು ಥರ ಸ್ಟೆಪ್ನ 5th ಸ್ಟೆಪ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು 2 ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. 127 ದಾರಾನ ತೊಗೊಂಡಿದ್ದೀನಿ. ಇಲ್ಲಿ ತುದಿಲಿ ಗಮ್ ಹಾಕಿ ಗ್ಲೂನ ಮಾಡ್ಕೊಂಡಿದ್ದೀನಿ. ಬನ್ನಿ ಬಟ್ಟೆಗೆ ನೋಡೋಣ. ಫಸ್ಟು ಕ್ರೋಶನ ಹಾಕಿ ಈ ಥರ ಹೋಲ್ನ ಮಾಡ್ಕೋಬೇಕು. ಹೋಲ್ ಆದಮೇಲೆ ಈಗ ನಾವು ರೆಡಿ ಮಾಡ್ಕೊಂಡಿರೋ ಥ್ರೆಡ್ನ ಮೇಲಿಂದ ಪಾಸ್ ಮಾಡೋಣ. ಪಾಸ್ ಮಾಡಿ ಈ ಥರ ಎಳ್ಕೊಳ್ಳಿ. ನಿಮಗೆ ಎಷ್ಟು ಲೆಂತಿ ಬೇಕು ಅಂತ ನೋಡಿಕೊಂಡು ಸ್ವಲ್ಪ ಉದ್ದನೇ ಬಿಟ್ಕೋಬೇಕು. ಇದು ಡಬಲ್ ಸ್ಟೆಪ್ ಕುಚ್ಚನ್ನ ಕಟ್ತಿರೋದ್ರಿಂದ ಸ್ವಲ್ಪ ಉದ್ದನೇ ಬಿಟ್ಕೋಬೇಕು. ಉದ್ದ ಬಿಟ್ಕೊಂಡು ಇವಾಗ ಕುಚ್ಚನ್ನ ಹೇಗೆ ಕಟ್ತೀವಿ ಅಲ್ವಾ ಆ ರೀತಿಯಲ್ಲಿ ನೀಡಲ್ನ ಪಾಸ್ ಮಾಡಿ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಒಂದು ಸಿಂಗಲ್ ನಾಟನ್ನ ಮಾಡ್ಕೋಬೇಕು. ಈ ಥರ ಇದೇ ಥರ 4 ಟೈಮ್ಸು 3 or 4 ಟೈಮ್ಸು ಮಾಡ್ಕೋಬೇಕು ಫ್ರೆಂಡ್ಸ್.
2 ಸಲ ಆಗಿದೆ. ಈಗ 3ನೇ ಸಲ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ನೀಡಲ್ನ ಪಾಸ್ ಮಾಡಿ ಜರಿ ಥ್ರೆಡ್ ಒಳಗಡೆ ಬರೋ ರೀತಿಯಲ್ಲಿ ನೀಡಲ್ನ ಪಾಸ್ ಮಾಡಬೇಕು. ಈಗ ಮೇಲ್ಗಡೆ ಸೈಡಿಂದ ಜರಿ ಥ್ರೆಡ್ ಮೇಲ್ಗಡೆ ಸೈಡಿಂದ ಥ್ರೆಡ್ ಒಳಗಡೆ ಹೋಗೋ ರೀತಿಯಲ್ಲಿ ನಾನು ಪಾಸ್ನ ಮಾಡ್ತಾಯಿದ್ದೀನಿ. ಸೊ ಕುಚ್ಚು ಸ್ಟಿಫಾಗಿರುತ್ತೆ. ಈಗ ಮೇಲ್ಗಡೆ ಸೈಡು ಕೆಳಗಡೆ ಸೈಡು 2 ಭಾಗ ಮಾಡ್ಕೊಂಡಿದ್ವಿ ಅಲ್ವಾ, ಮೇಲ್ಗಡೆ ಸೈಡನ್ನು ಎತ್ಕೊಂಡು ಇಲ್ಲಿ ಫ್ಯಾಬ್ರಿಕ್ ಗ್ಲೂ ತಗೊಳ್ತಾ ಇದ್ದೀನಿ ನಾನು. ಫ್ಯಾಬ್ರಿಕ್ ಗ್ಲೂನ ಸ್ವಲ್ಪ ಇಲ್ಲಿ ಇಟ್ಟು ಈಗ ಬೀಡನ್ನ ಇಡೋಣ. ಇಲ್ಲಿ ಇದು ಬಲೂನ್ ಟೈಪು ಅನ್ಬೋದು ಅಥವಾ ಬಂಪ್ ಬರೋ ರೀತಿಯಲ್ಲಿನೂ ನಾವು ಕುಚ್ಚು ಅನ್ಬೋದು, ನಾವು ಯಾವ ರೀತಿ ಆದರೂ ಕರ್ಕೋಬೋದು. ಈ ಉಬ್ಬಿರುತ್ತೆ ಅಷ್ಟೇ ಮಿಡಲಲ್ಲಿ. ಈಗ ಸ್ಟ್ರೈಟಾಗಿ ಎಲ್ಲ ಎಳ್ಕೊಂಡು ಕುಚ್ಚನ್ನ ಈ ಥರ ದಾರನ ನೀಟ್ ಮಾಡ್ಕೊಳ್ಳಿ. ಈಗ ಮತ್ತೆ ನೀಡಲ್ನ ಪಾಸ್ ಮಾಡಿ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಈ ಥರ ಕುಚ್ಚನ್ನ ಕಟ್ಕೊಳ್ಳೋದಷ್ಟೇ. ತುಂಬಾ ಈಸಿ ಇರುತ್ತೆ ಫ್ರೆಂಡ್ಸ್. ಡಿಫ್ರೆಂಟಾಗಿ ಕುಚ್ಚನ್ನ ಕಟ್ಟಬೇಕು. ಮಾಮೂಲಿ ಬೇಬಿ ಕುಚ್ಚೆ ಹಾಕೋಕ್ಕೆ ಬೋರ್ ಆದರೆ ಈ ಥರ ಎಲ್ಲ ಡಿಸೈನ್ನ ಮಾಡ್ಕೊಳ್ಳಿ ನೀವು. ಮತ್ತು ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ದಾರನ ಎಳ್ಕೊಳ್ಳಿ. ಎಳ್ಕೊಂಡು ಒಂದು ಸಿಂಗಲ್ ನಾಟ್ ಹಾಕಬೇಕು. ಇಲ್ಲಿ ದಾರದ ಒಳಗಡೆಯಿಂದನೇ ಜರಿ ಥ್ರೆಡ್ ಒಳಗಡೆಯಿಂದ ನೀಡಲ್ನ ಎಳ್ಕೋಬೇಕು. ಎಳ್ಕೊಂಡು ಈಗ ನೋಡಿ ಮೇಲ್ಗಡೆ ಜರಿ ಥ್ರೆಡ್ ಮೇಲ್ಗಡೆಯಿಂದ ನೀಡಲ್ನ ಪಾಸ್ ಮಾಡಿ ಸಿಲ್ಕ್ ಥ್ರೆಡ್ ಒಳಗಡೆ ಬರೋ ರೀತಿಯಲ್ಲಿ ಮಾಡ್ಕೋಬೇಕು. ಈಗ ಎಷ್ಟು ಲೆಂತಿ ಬೇಕು ಅಂತ ನೋಡಿಕೊಂಡು ದಾರನ ಟ್ರಿಮ್ ಮಾಡ್ಕೋಬೇಕು. ನೋಡಿ ಇಷ್ಟೇ. ಇದು ತುಂಬಾ ಈಸಿಯಾಗಿದೆ, ಕಷ್ಟ ಏನು ಅನಿಸೋದಿಲ್ಲ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿ ಒಂದ್ಸಲಿ. ಮತ್ತು ಪಕ್ಕದಲ್ಲಿ ಇನ್ನೊಂದು ಥರ ಬೇರೆ ಕಲರ್ ಥ್ರೆಡಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ನೀಡಲ್ನ ಹಾಕಿ ದಾರನ ಬಟ್ಟೆನ ಹೋಲ್ ಮಾಡ್ಕೊಳ್ಳಿ. ಕ್ರೋಶನ ಹಾಕಿ ಹೋಲ್ನ ಮಾಡಿಕೊಂಡು ಸ್ಟ್ರೈಟಾಗಿಟ್ಟು ಎಷ್ಟು ಲೆಂತಿ ಬೇಕು ಅಂತ ನೋಡ್ಕೊಳ್ಳಿ. ಈಗ ಜರಿ ಥ್ರೆಡ್ನ ಹಾಕಿ ಕುಚ್ಚನ್ನ ಹೇಗೆ ಕಟ್ತೀವಿ ಆ ಥರ ಕುಚ್ಚನ್ನ ಕಟ್ಕೋಬೇಕು. 3 or 4 ಟೈಮ್ಸ್ ನಾವು ಕುಚ್ಚನ್ನ ಈ ಥರ ನೀಡಲ್ನ ಪಾಸ್ ಮಾಡಿ ಜರಿ ಥ್ರೆಡ್ನ ಹಾಕಿ ಟೈಟ್ ಮಾಡ್ಕೋಬೇಕು. ಸ್ವಲ್ಪ ಟೈಟಾಗಿ ಎಳ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗಂತ ಜರಿ ಥ್ರೆಡ್ ಕಟ್ಟಾಗಷ್ಟು ಟೈಟ್ ಎಳ್ಕೋಬೇಡಿ. ಒಂದು 3 ಟೈಮ್ಸ್ ಆದಮೇಲೆ ಮೇಲ್ಗಡೆಯಿಂದ ನೀಡಲ್ನ ಪಾಸ್ ಮಾಡಿ ಕೆಳಗಡೆ ಎಳ್ಕೋಬೇಕಷ್ಟೆ. ಈಗ 2 ಭಾಗ ಮಾಡ್ಕೊಳ್ಳಿ. ಈಗ ಮೇಲ್ಗಡೆ ಸೈಡನ್ನು ಈ ಥರ ಎತ್ಕೊಂಡು ಫ್ಯಾಬ್ರಿಕ್ ಗ್ಲೂನ 1-2 ಪಾಯಿಂಟ್ ಇಟ್ಟು ನಾನಿಲ್ಲಿ ಪರ್ಲ್ ಬೀಡನ್ನ ತೊಗೊಂಡಿದ್ದೀನಿ. ನೀವು ಮಾಮೂಲಿ ಬೀಡನ್ನು ತೊಗೋಬೋದು. ಗೋಲ್ಡ್ ಬೀಡು ಅಥವಾ ಸಿಲ್ವರ್ ಬೀಡ್ ಯಾವ ಬೀಡಿದೆ ಅದನ್ನು ಯೂಸ್ ಮಾಡ್ಕೋಬೋದು. ಕಾಣಿಸೋದಿಲ್ಲ, ಸೊ ಹಾಗಾಗಿ ಮತ್ತು ಇಲ್ಲಿ ಕುಚ್ಚು ಕಟ್ಟೋ ರೀತಿಯಲ್ಲಿ ಕಟ್ಕೋಬೇಕಷ್ಟೆ. ಮತ್ತು ಒಂದು 3 to 4 ಟೈಮ್ಸ್ ಈ ಥರ ಮಾಡಿಕೊಂಡು ಎಷ್ಟು ಲೆಂತಿ ಬೇಕೋ ಅಷ್ಟು ಲೆಂತಿಯಲ್ಲಿ ನೋಡಿಕೊಂಡು ನಾವು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಆಯಿತು ಫ್ರೆಂಡ್ಸ್. ತುಂಬಾ ಈಸಿ ಇದೆ. ಐ ಹೋಪ್ ನಿಮ್ಗೆ ಈ ವಿಡಿಯೋಸ್ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀಟಾಗಿ ದಾರನ ಟ್ರಿಮ್ ಮಾಡ್ಕೊಳ್ಳಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ಬೇಬಿ ಕುಚ್ಚಲ್ಲೂ ಡಿಫ್ರೆಂಟಾಗಿ ಕಟ್ಕೋಬೋದು. ಕ್ರೋಶ ಕುಚ್ಚು ಬರೋದಿಲ್ಲ, ನಾನು ಹೇಗೆ ಡಿಸೈನ್ನ ಮಾಡಲಿ ಅನ್ನೋರು ಈ ಥರ ಬ್ರೈಡಲ್ ಡಿಸೈನ್ನ ಮಾಡ್ಕೋಬೋದು. ಕ್ರೋಶ ಕುಚ್ಚು ಬೇಕು ಅಂತಲೇ ಏನೂ ಇಲ್ಲ, ಬೇಬಿ ಕುಚ್ಚಲ್ಲೇ ಡಿಫ್ರೆಂಟಾಗಿ ಕಟ್ಕೋಬೋದು. ಫ್ರೆಂಡ್ಸ್, ನಾಳೆಯಿಂದ ನಾನು ಬಿಗಿನರ್ಸಿಗಾಗಿ ಬೇಬಿ ಕುಚ್ಚು ಕ್ರೋಶ ಕುಚ್ಚು ಹೊಸ ಕ್ಲಾಸನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಇಂಟ್ರೆಸ್ಟ್ ಇದ್ದವ್ರು ನೋಡಿ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.